ನಮಸ್ಕಾರ, ಇದು ನಮ್ಮ ಬೆಂಗಳೂರು. ನಾನು ನವಿತಾ ಜೈನ್. ಈಗ ಹೆಡ್ಲೈನ್ಸ್. ಮಲ್ಲೇಶ್ವರಂ ಸ್ಫೋಟದ ಗಾಯಾಳುಗಳನ್ನ ಕಾಪಾಡಿದ ಚಾಲಕ, ಅದು ನಾನು ಮಾಡಿದ ಕೆಲಸ ಅಂತಾರೆ ಉಪನ್ಯಾಸಕ. ಯಾರು ಬಾಲೆಯರ ನಿಜವಾದ ರಕ್ಷಕ? ಉದ್ಯಾನ ನಗರಿ ಪ್ರಥಮ ಪ್ರಜೆ ಕಟ್ಟೆ ಸತ್ಯನಾರಾಯಣ. ಮೇಯರ್ ಉಪಮೇಯರ್ ಅದ್ಧೂರಿ ಪದಗ್ರಹಣ. ಹೊಸ ನಾಯಕರಿಗೆ ನಗರದ ಸಮಸ್ಯೆಗಳ ಆಹ್ವಾನ. ವಿಪಕ್ಷ ನಾಯಕ ಸ್ಥಾನ ಸಿಗದೆ ಅಸಮಾಧಾನ. ದಿನೇಶ್ ಗುಂಡೂರಾವ್ ಕಾರ್ಪೊರೇಟರ್ ಮಲ್ಲೇಶ್ ಮಾತಿನ ಕದನ. ಸಚಿವರ ವಿರುದ್ಧ ಜಾತಿ ನಿಂದನೆ ಪ್ರಕರಣ. ತುಪ್ಪದ ಹುಡುಗಿಗೆ ಅಶ್ಲೀಲ ಎಸ್ಎಂಎಸ್ ಕಿರಿಕಿರಿ. ಕೊನೆಗೂ ರಾಗಿಣಿಗೆ ಸಹ ನಿರ್ದೇಶಕ ಕೇಳಿದ ಸಾರಿ. ಉಮೇಶ್ಗೆ ಚಿತ್ರರಂಗದಿಂದ 3 ತಿಂಗಳು ನಿಷೇಧ ಜಾರಿ. ಬಸವನಗುಡಿಯಲ್ಲಿ ಅದ್ಧೂರಿ ಗಣೇಶೋತ್ಸವ. ವಿದ್ಯಾರಣ್ಯ ಯುವ ಸಂಘಕ್ಕೆ 51ನೇ ವರ್ಷದ ಸಂಭ್ರಮೋತ್ಸವ. ಈ ಬಾರಿಯೂ ದಿಗ್ಗಜರಿಂದ ಸಂಗೀತ ಕಲರವ. ಮಲ್ಲೇಶ್ವರಂ ಬಾಂಬ್ ಸ್ಫೋಟ ಪ್ರಕರಣದ ಬಗ್ಗೆ ನಿಮ್ಗೆಲ್ಲ ಗೊತ್ತೇ ಇದೆ. ಅವತ್ತು ಬಾಂಬ್ ಸ್ಫೋಟದಲ್ಲಿ ಗಾಯಗೊಂಡಿದ್ದ 2 ಬಾಲೆಯರನ್ನ ಒಬ್ಬ ಆಟೋ ಚಾಲಕ ರಕ್ಷಿಸಿ ಹೀರೋ ಆಗಿದ್ದ. ಆದ್ರೆ ಈಗ ಗೊತ್ತಾಗಿರೋ ವಿಷಯನೇ ಬೇರೆ. ಆ ಬಾಲೆಯರನ್ನ ರಕ್ಷಿಸಿದ್ದು ಆಟೋ ಚಾಲಕನಲ್ಲ, ನಾನು ಅಂತಿದ್ದಾರೆ ಒಬ್ಬ ಉಪನ್ಯಾಸಕ. ಈ ಬಗ್ಗೆ ಒಂದು ಡೀಟೇಲ್ ರಿಪೋರ್ಟ್ ಇಲ್ಲಿದೆ ನೋಡಿ. ಏಪ್ರಿಲ್ 17ರಂದು ನಡೆದ ಮಲ್ಲೇಶ್ವರಂ ಬಾಂಬ್ ಸ್ಫೋಟ ಪ್ರಕರಣ ನಗರವನ್ನು ಬೆಚ್ಚಿ ಬೀಳಿಸಿತ್ತು. ಎಲ್ಲರೂ ಅವರವರ ಜೀವ ಉಳಿಸಿಕೊಳ್ಳುವ ಯೋಚನೆಯಲ್ಲಿದ್ದರು. ಅಂತಹ ಸಂದರ್ಭದಲ್ಲಿ ಗಾಯಗೊಂಡಿದ್ದ ರಕ್ಷಿತಾ, ಲಿಶಾ ಇಬ್ಬರನ್ನು ಆಟೋ ಚಾಲಕ ಆಸ್ಪತ್ರೆಗೆ ಸಾಗಿಸಿದ್ದಾನೆ ಅಂತ ಪ್ರಶಂಸಿಸಲಾಗಿತ್ತು. ಸಂಚಾರ ವಿಭಾಗ ಉಪ ಆಯುಕ್ತರಾಗಿದ್ದ ಎಂಎ ಸಲೀಂ ಅವರು ಚಾಲಕನಿಗೆ ಬಹುಮಾನ ಕೊಟ್ಟು ಫೋಟೋ ಕೂಡ ತೆಗೆಸಿಕೊಂಡಿದ್ದರು. ಈಗ ಈ ಚಾಲಕನ ಹೆಸರನ್ನ ರಾಷ್ಟ್ರಮಟ್ಟದ ಪ್ರಶಸ್ತಿಯೊಂದಕ್ಕೆ ಶಿಫಾರಸು ಮಾಡಲು ಸರ್ಕಾರದ ಮಟ್ಟದಲ್ಲಿ ಸಿದ್ಧತೆ ನಡೆಸಲಾಗಿದೆ. ಸರ್ ಒಂದು ಆಟೋ ಬೇಕು ಹಾಸ್ಪಿಟ್ಲಿಗೆ ಸೇರ್ಸಕ್ಕೆ ಅಂತ ಹೇಳಿದ್ರು. ಯಾರು ಅಂದ್ರೆ ಪಬ್ಲಿಕಲ್ಲಿ 10 ಜನ ಇದ್ರು. ಆ ಕಡೆ 3 ಜನ, ಈ ಕಡೆ 3 ಜನ ಎತ್ಕೊಂಡು ಆ ಹುಡುಗಿ ಕಾಲು ಜೋತಾಡ್ತಾ ಇತ್ತು. ಸರಿ ಕರ್ಕೊಬಂದು ಕೂರಿಸಿ ಸರ್ ಅಂದರು. ಈ ಹುಡುಗಿ ಬಂದು ಕೂತ್ಕೊಂಡು ನೆಕ್ಸ್ಟ್ ಸರಿ ಈ ಹುಡುಗಿನ ಒಳಗಡೆ ಕೂತಿತ್ತು. ಇನ್ನೊಂದು ಹುಡುಗಿದೆ ನನ್ನ ಫ್ರೆಂಡು ರಕ್ಷಿತ್ ಅಂತ. ಆಗ ಈ ಹುಡುಗಿನ ಇವ್ರು ಎತ್ಕೊಂಡ್ಬಂದರು. ಇನ್ನೊಬ್ರು ಒಂದು 3-4 ಜನ ಇದ್ರು. ಸರ್ ಎತ್ಕೊಂಡು ಹೋಗಿ ಕೂತ್ಕೊಂಡ್ರು. ಇವರು ಜೊತೆಯಲ್ಲಿ ಬಂದರು. ನಾನು ಅವತ್ತು ನೋಡೋದು ಅಷ್ಟೇ ಇವರನ್ನು. ತಿರುಗಿ ನಾನು ಇಲ್ಲಿ ನೋಡ್ತಾ ಇದ್ದೀನಿ. ನಾನು ಆಟೋ ತಗೊಂಡು ಹೋಗ್ಬೇಕಾದ್ರೆ ಹಾಸ್ಪಿಟ್ಲಿಗೆ ಹೋಗೋಣ ಬನ್ನಿ ಅಂತ ಹೇಳಿದ್ರು. ಕರ್ಕೊಂಡು ಹೋದೆ. ಆದರೆ ವಿಷಯ ಬೇರೆಯೇ ಇದೆ. ಬಾಂಬ್ ಸ್ಫೋಟದಲ್ಲಿ ಗಾಯಗೊಂಡವರನ್ನ ಆಸ್ಪತ್ರೆಗೆ ಸಾಗಿಸಿದವರು ಯಲಹಂಕದ ಪ್ರಥಮ ದರ್ಜೆ ಕಾಲೇಜಿನ ಅಧ್ಯಾಪಕ ಶಿವಮೂರ್ತಿ. ಮಲ್ಲೇಶ್ವರಂನಲ್ಲಿ ಬಾಂಬ್ ಸ್ಫೋಟಗೊಂಡ ಸಮಯದಲ್ಲಿ ಅಧ್ಯಾಪಕ ಶಿವಮೂರ್ತಿ ಅವರು ಗೆಳೆಯನನ್ನ ಭೇಟಿಯಾಗಲೆಂದು ಬಿಜೆಪಿ ಕಚೇರಿಗೆ ತೆರಳಿದ್ರು. ಸ್ಫೋಟದ ಸದ್ದು ಕೇಳಿದ ತಕ್ಷಣ ಕೆಳಗೋಡಿ ಬಂದ ಅವರ ಕಣ್ಣಿಗೆ 2 ಹೆಣ್ಣು ಮಕ್ಕಳು ಗಾಯಗೊಂಡು ಬಿದ್ದಿರೋದು ಕಾಣ್ತು. ಬಾಂಬ್ ಭಯದಲ್ಲಿದ್ದ ಜನರು ಹತ್ರ ಹೋಗೋದಕ್ಕೆ ಹೆದರ್ತಾ ಇದ್ದಾಗ ಶಿವಮೂರ್ತಿ ಅವರು ಇಬ್ಬರನ್ನು ಆಸ್ಪತ್ರೆಗೆ ಸಾಗಿಸೋದಕ್ಕೆ ಮುಂದಾದರು. ಗಾಯಾಳುಗಳನ್ನು ಸಾಗಿಸಲು ಯಾವ ವಾಹನದವರು ಮುಂದೆ ಬರಲಿಲ್ಲ. ಅಂತಹ ಸಂದರ್ಭದಲ್ಲಿ ಆಟೋ ಚಾಲಕ ಗಾಯಾಳುಗಳನ್ನು ಸಾಗಿಸಲು ಒಪ್ಕೊಂಡ. ಆದರೆ ಸನಿಹದಲ್ಲೇ ಇರುವ ಕೆಸಿ ಜನರಲ್ ಆಸ್ಪತ್ರೆಗೆ ಕರ್ಕೊಂಡು ಹೋಗೋದಕ್ಕೆ 100 ರೂಪಾಯಿ ಕೇಳಿದ್ನಂತೆ. ರಕ್ಷಿತನ ಇಟ್ಕೊಂಡು ನಾನು ಕರಿತಾ ಇದ್ದೆ. ಆದರೆ ಎಲ್ಲ ಕಾರುಗಳನ್ನೆಲ್ಲ ಕರಿತಾ ಇದ್ದೆ, ಯಾರು ಬನ್ನಿ, ದಯವಿಟ್ಟು ಯಾರು ಬನ್ನಿ ಅಂದ್ಬಿಟ್ಟು. ಸೊ ಆವಾಗ ಯಾರೂ ಬರಲಿಲ್ಲ. ನಮ್ಮ ದುರ್ಗೇಶ್ ಪೈ ಅಂತ ಇದ್ದಾರೆ. ಸೊ ಅವ್ರು ಬಂದ್ಬಿಟ್ಟು ಏನು ಮಾಡಿದ್ರು, ಆಟೋ ಡ್ರೈವರ್ದು ಏನು ಮಾಡಿದ್ರು, ಇಲ್ಲ ಬರಲೇಬೇಕು ಅಂದ್ಬಿಟ್ಟು ಏನು ಮಾಡಿದ್ರು, ಅವನ್ನ ಬರೋದಿಲ್ಲ ಅಂತ ಹೇಳಿದ್ರು ಹಠ ಮಾಡಿ ಕರ್ಕೊಬಂದ್ರಂತೆ. ಸೊ 100 ರೂಪೀಸ್ ತೊಗೊಂಡ್ರು. 1 ಕಿಲೋಮೀಟ್ರಿಗಂತೆಲ್ಲ ಒಟ್ಟಿನಲ್ಲಿ 100 ರೂಪೀಸ್ ತೊಗೊಂಡ್ರು. ಯಾವುದೇ ಕೆಲಸ ಆಗಲಿ ನೋಡ್ಬಿಟ್ಟು ಕೂಲಂಕುಷವಾಗಿ ನೋಡ್ಬಿಟ್ಟು ಪ್ರಶಸ್ತಿ ಕೊಡಬೇಕು. ಸುಮ್ಮನೆ ಬ್ಲೈಂಡಾಗಿ ಕೊಡೋದ್ರಿಂದ ಏನಾಗುತ್ತೆ ಅಂದರೆ ಇದಾಗೋದಿಲ್ಲ. ಸ್ಫೋಟದಿಂದ ಗಾಯಗೊಂಡ ಲಿಶಾ, ರಕ್ಷಿತಾರನ್ನ ಆಸ್ಪತ್ರೆಗೆ ದಾಖಲಿಸಿದ ದಾಖಲೆಗಳ ವಿವರದಲ್ಲಿ ಶಿವಮೂರ್ತಿ ಹೆಸರಿದೆ. ಸನ್ಮಾನ ಸ್ವೀಕರಿಸಿದ ಈ ಆಟೋ ಡ್ರೈವರ್ ಇದುವರೆಗೂ ಎಲ್ಲಿಯೂ ಪ್ರೊಫೆಸರ್ ಶಿವಮೂರ್ತಿ ಹೆಸರನ್ನ ಪ್ರಸ್ತಾಪಿಸಿಯೇ ಇಲ್ಲ. ಇದೇ ಅಲ್ವಾ ವಿಪರ್ಯಾಸ ಅಂದ್ರೆ? ಬ್ಯೂರೋ ರಿಪೋರ್ಟ್, ಸುವರ್ಣ ನ್ಯೂಸ್. ವರದಕ್ಷಿಣೆ ದಾಹಕ್ಕೆ ಪತಿರಾಯನೊಬ್ಬ ಪತ್ನಿಯನ್ನೇ ಮನೆಯಿಂದ ಹೊರಗೆ ಹಾಕಿರುವ ಘಟನೆಯೊಂದು ನಡೆದಿದೆ.
ಅಷ್ಟೇ ಅಲ್ಲ, ಆತ ಪೋಷಕರ ಜೊತೆ ತನ್ನ ಮನೆಗೆ ಬೀಗ ಜಡಿದು ಪರಾರಿಯಾಗಿದ್ದಾನೆ. ಎಲ್ಲಿದೆ ಆ ಮನೆ? ನೊಂದಿರುವ ಆ ಗೃಹಿಣಿಯ ಅಳಲು ಏನು ಅನ್ನೋದನ್ನ ನೋಡೋಣ. ಹೀಗೆ ಅಳುತ್ತಾ ದಾರಿ ಮಧ್ಯೆ ನಿಂತಿರೋ ಈಕೆ ದೀಪಾ. ಕೆಲಸಕ್ಕೆ ಹೋಗಿ ಬರ್ತೀನಿ ಅಂತ ಹೋದ ಈಕೆಯ ಪತಿರಾಯ ವಾಪಸ್ಸಾಗಿಲ್ಲ. ಇನ್ನು ಅತ್ತೆ ಮಾವ ಇನ್ನೊಂದು ಕಾರಣ ಹೇಳಿ ಈಕೆಯನ್ನ ಮನೆಯಿಂದ ಹೊರಹಾಕಿ ಹೋದವರು ವಾಪಸ್ಸಾಗಿಲ್ಲ. ದೀಪಾಗೆ ವರದಕ್ಷಿಣೆ ಕಿರುಕುಳ ಕೊಡ್ತಾ ಇದ್ದ ಪತಿ ಹಾಗೂ ಆತನ ಪೋಷಕರು ಈಕೆಯನ್ನ ಮನೆಯಿಂದ ಹೊರಹಾಕಿ ಮಾಯವಾಗಿದ್ದಾರೆ. ಅತ್ತೆ ಮಾವಂದಿರು ಮತ್ತು ನನ್ನ ಗಂಡನ ಕಿರುಕುಳ ಸರ್. ವರದಕ್ಷಿಣೆ ಇನ್ನೂ 2 ಲಕ್ಷ ತಗೊಂಬ ಅಂತೇಳಿ ಹೊಡೆದು ಕಳಿಸಿದ್ದಾರೆ ನನ್ನ ಮಮ್ಮನಿಗೆ. ಅದನ್ನ 6 ತಿಂಗಳು. ಯಾವಾಗ ಮನೆಯಿಂದ ಆಚೆ ಹಾಕಿದವರು? 14ನೇ ತಾರೀಕು. 14ನೇ ತಾರೀಕಿಂದ ಹೀಗೆ ರೋಡ್ ಹೌದು ಸರ್. ಎಷ್ಟು ವರದಕ್ಷಿಣೆ ಕೊಡಬೇಕಂತ? 2 ಲಕ್ಷ ಡಿಮ್ಯಾಂಡ್ ಮಾಡಿದ್ದಾರೆ ಸರ್. ಕಳೆದ ಫೆಬ್ರವರಿಯಲ್ಲಿ ತನ್ನ ಸಂಬಂಧಿ ಜ್ಞಾನ ಪಂಡಿತನ್ ಜೊತೆ ದೀಪಾ ಮದುವೆಯಾಗಿತ್ತು. ಬಿಎಲ್ನಲ್ಲಿ ಕೆಲಸ ಮಾಡ್ತಿರೋದಾಗಿ ಹೇಳಿ ದೀಪಾ ಕುಟುಂಬದವರನ್ನ ನಂಬಿಸಿದ್ದ ಈತ ಎಣ್ಣೆದಾಸನಾಗಿದ್ದ. ಮದುವೆ ಸಂದರ್ಭದಲ್ಲೇ 2 ಲಕ್ಷ ನಗದು ಹಾಗೂ 250 ಗ್ರಾಂ ಚಿನ್ನಾಭರಣ ಪಡೆದಿದ್ದ. ಇದೀಗ ವ್ಯವಹಾರ ಮಾಡೋಕೆ ಮತ್ತೆರಡು ಲಕ್ಷ ತರುವಂತೆ ಕಿರುಕುಳ ಕೊಡ್ತಿದ್ದಂತೆ. ಸರ್, ನಮ್ಮ ಸೋದರ ಮಾವನ ಮಗನೇ ಅವನು, ಬೇರೆ ಯಾರೂ ಅಲ್ಲ. ಸೊ ಹಾಗಾಗಿ ನಾವು ಏನು ಮಾಡಿದೆ ಅಂದರೆ ನಮ್ಮ ಸೋದರ ಮಗಳನ್ನ ಕೊಟ್ಟರೆ ಚೆನ್ನಾಗಿ ನಾವು ಬಳಸ್ತಾರೆ, ಚೆನ್ನಾಗಿ ನೋಡ್ಕೋತಾರೆ ಅಂತ ಒಂದು ಉದ್ದೇಶದಿಂದ ಕೊಟ್ಟೆ ಸರ್. ಅವ್ರ ಹಿಂದೆ ಮುಂದೆ ಏನೂ ಗೊತ್ತಿರಲಿಲ್ಲ ನನಗೆ, ನಾವು ಅಷ್ಟು ಟಚ್ ಇರಲಿಲ್ಲ ಅವರಿಗೆ. ಸೊ ಹಾಗಾಗಿ ಮಗಳನ್ನ ಕೊಟ್ಟು ಮದುವೆ ಮಾಡಿಸಿ ಅವ್ರು ಕೇಳಿದೆಲ್ಲ ಕೊಟ್ಟಿದ್ದೀನಿ ಸರ್. 250 ಗ್ರಾಮ್ ಚಿನ್ನ ಕೊಟ್ಟಿದ್ದೀನಿ, ಗಾಡಿ ಕೇಳಿದ್ರು ಗಾಡಿ ಕೊಟ್ಟಿದ್ದೀನಿ, ಮತ್ತು ಬೀರೋ, ಮಂಚ ಸಾಮಾನ, ಮನೆ ಪಾತ್ರ ಸಾಮಾನ, ಡ್ರೆಸ್ಸಿಂಗ್ ಟೇಬಲ್ ಪ್ರತಿಯೊಂದು ಕೊಟ್ಟಿದ್ದೀನಿ ಸರ್. ಕೊಟ್ಟು ಈ ಥರ ನಮ್ಮ ಮಗಳಿಗೆ ಟಾರ್ಚರ್ ಕೊಡ್ತಾ ಇದ್ದಾರೆ. ಒಟ್ಟಾರೆ ಜ್ಞಾನ ಪಂಡಿತನ್ ಜ್ಞಾನ ಎಂಥದ್ದು ಅನ್ನೋದು ಬಯಲಾಗಿದೆ. ಸದ್ಯ ದೀಪಾ ಪೊಲೀಸರಿಗೆ ದೂರು ನೀಡಿದ್ರೂ ಯಾವುದೇ ಪ್ರಯೋಜನವಾಗಿಲ್ಲ. ಈ ನೊಂದ ಗೃಹಿಣಿಗೆ ನ್ಯಾಯ ಸಿಗುತ್ತಾ? ಬೆಂಗಳೂರಿನಿಂದ ಕ್ಯಾಮರಾ ಪರ್ಸನ್ ರೇಣುಕಾ ಪ್ರಸಾದ್ ಜೊತೆ ಪಿ ಮಧುಸೂದನ್, ಸುವರ್ಣ ನ್ಯೂಸ್. ನಿರೀಕ್ಷೆಯಂತೆ ಬಿಬಿಎಂಪಿಯ 4ನೇ ಅವಧಿಗೆ ಮೇಯರ್ ಆಗಿ ಬಿಜೆಪಿಯ ಕಟ್ಟೆ ಸತ್ಯನಾರಾಯಣ ಹಾಗೂ ಉಪಮೇಯರ್ ಆಗಿ ಕಾಂಗ್ರೆಸ್ನ ಇಂದಿರಾ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಪಾಲಿಕೆಯ ನೂತನ ಸಾರಥಿಗಳು ಇಂದು ಅದ್ದೂರಿಯಾಗಿ ಪದಗ್ರಹಣ ಮಾಡಿದ್ರು. ಆದರೆ ಕಸದ ಸಮಸ್ಯೆ, ಹಣಕಾಸಿನ ಕೊರತೆ, ವಿಳಂಬ ಕಾಮಗಾರಿಗಳಂತಹ ದೊಡ್ಡ ದೊಡ್ಡ ಸಮಸ್ಯೆಗಳು ಇಬ್ಬರ ಮುಂದಿವೆ. ನಾಲ್ಕು ತಿಂಗಳ ವಿಳಂಬದ ನಂತರ ಅಂತೂ ಬಿಬಿಎಂಪಿಗೆ ನೂತನ ಸಾರಥಿಗಳು ಬಂದಿದ್ದಾರೆ. ಪಾಲಿಕೆಯ 4ನೇ ಅವಧಿಗೆ ನಿರೀಕ್ಷಿಸಿದಂತೆ ಮೇಯರ್ ಆಗಿ ಬಸವನಗುಡಿ ವಾರ್ಡ್ನ ಕಟ್ಟೆ ಸತ್ಯನಾರಾಯಣ ಹಾಗೂ ಉಪಮೇಯರ್ ಆಗಿ ಬ್ಯಾಟ್ರಾಯನ್ಪುರ ವಾರ್ಡ್ನ ಎನ್ ಇಂದಿರಾ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಪ್ರಾದೇಶಿಕ ಆಯುಕ್ತ ಗೌರವ್ ಗುಪ್ತಾ ನೂತನ ಸಾರಥಿಗಳ ಹೆಸರನ್ನ ಘೋಷಣೆ ಮಾಡ್ತಾ ಇದ್ದಂತೆ ನಿರ್ಗಮಿತ ಮೇಯರ್ ವೆಂಕಟೇಶ್ ಮೂರ್ತಿ ಹೂಗುಚ್ಛ ಕೊಟ್ಟು ಅಧಿಕಾರವನ್ನ ಹಸ್ತಾಂತರ ಮಾಡಿದರು. ಬಿಜೆಪಿ ಶಾಸಕ ಆರ್ ಅಶೋಕ್ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಬೆಂಗಳೂರು ಮಹಾನಗರ ಪಾಲಿಕೆ ಹಿರಿಯ ಸದಸ್ಯರು 4 ಬಾರಿ ಗೆದ್ದಿರ್ತಕ್ಕಂಥ ಕಟ್ಟೆ ಸತ್ಯನಾರಾಯಣ ಅವರನ್ನು ಆಯ್ಕೆ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದಾರೆ. ನಾನು ಅಧಿಕೃತವಾಗಿ ಇವತ್ತು ಘೋಷಣೆಯನ್ನು ಸಹ ಮಾಡಿದ್ದೀನಿ. ಸೊ ನನಗೆ ಅನಿಸೋ ಪ್ರಕಾರ ಈ ನಮ್ಮ ಹೊಸ ಮೇಯರು ಪಕ್ಷಕ್ಕೆ ಮತ್ತು ಬೆಂಗಳೂರಿಗೆ ಒಂದು ಇಮೇಜ್ ತರುವಂಥ ಮೇಯರಾಗಿ ಕೆಲಸ ಮಾಡಬೇಕು. ಬಳಿಕ ಮೇಯರ್ ಕಚೇರಿಗೆ ಆಗಮಿಸಿದ ಕಟ್ಟೆ ಸತ್ಯನಾರಾಯಣ ಪೂಜೆ ಸಲ್ಲಿಸಿ ಅಧಿಕಾರ ಸ್ವೀಕಾರ ಮಾಡಿದರು. ನೂತನ ಮೇಯರ್ ಆದ ಬಳಿಕ ಸುದ್ದಿಗೋಷ್ಠಿ ನಡೆಸಿದ ಸತ್ಯನಾರಾಯಣ ನಗರದ ಅಭಿವೃದ್ಧಿಯ ತಮ್ಮ ಕನಸುಗಳನ್ನ ಹಂಚಿಕೊಂಡ್ರು. ಕಸದ ಸಮಸ್ಯೆಯನ್ನ ಸಂಪೂರ್ಣವಾಗಿ ಪರಿಹರಿಸೋ ಭರವಸೆ ಕೊಟ್ಟರು. ಹಾಗೇನೆ ಅಧಿಕಾರಿಗಳಿಗೂ ಎಚ್ಚರಿಕೆಯ ಸಂದೇಶ ರವಾನಿಸಿದ್ರು. ನಮ್ಮಲ್ಲಿ ಸಿಟಿ ಮಾರ್ಕೆಟ್ ಇದೆ, ರಜಲ್ ಮಾರ್ಕೆಟ್ ಇದೆ. ಯಾಕೆಂದ್ರೆ ಜನ ಬಿಡಿ ಪ್ರದೇಶ, ಅಲ್ಲಿ ಜನ ಬರೋದು ಜಾಸ್ತಿ, ಕಸ ಬರೋದು ಜಾಸ್ತಿ. ಆ ನಿಟ್ಟಿನಲ್ಲಿ ಯಾವ ರೀತಿ ಸ್ವಚ್ಛತೆಗೊಳಿಸಬೇಕು, ನಾಗರಿಕರಿಗೆ ಮುಕ್ತವಾಗಿ ಹೋಗೋದಕ್ಕೆ ಯಾವ ರೀತಿ ಅನುಕೂಲ ಆಗಬೇಕು ಅನ್ನೋದ್ರಲ್ಲಿ ಪ್ರತಿ ಸೋಮವಾರ ದಿವಸ ಈ ಒಂದು ಮಾರುಕಟ್ಟೆ ಪ್ರದೇಶಕ್ಕೆ ನಾವು ವಿಸಿಟ್ ಮಾಡ್ತೀವಿ. ಅಲ್ಲಿ ಕಾರ್ಯ ಕಂಪ್ಲೀಟ್ ಆಗೋ ತನಕ ಫುಲ್ ಡೇ ಆಗಲಿ ಮಾರ್ಕೆಟಲ್ಲೇ ಇರ್ತೀವಿ ಅವತ್ತಿನ ದಿವಸ. ನೂತನ ಮೇಯರ್ ಅವರನ್ನ ಕೆಆರ್ ಮಾರುಕಟ್ಟೆಯ ತರಕಾರಿ ವ್ಯಾಪಾರಿಗಳು ವಿಶಿಷ್ಟವಾಗಿ ಸತ್ಕರಿಸಿದರು. ಇನ್ನು ಬಸವನಗುಡಿಯಲ್ಲಿರುವ ಮೇಯರ್ ಮನೆ ಮುಂದೆ ಕೂಡ ಸಂಭ್ರಮ ಮನೆ ಮಾಡಿತ್ತು.
ಒಟ್ನಲ್ಲಿ ಪೈಪೋಟಿ ಎದುರಿಸಿ 47ನೇ ಮೇಯರ್ ಆಗಿ ಕಟ್ಟೆ ಸತ್ಯನಾರಾಯಣ ಆಯ್ಕೆಯಾಗಿದ್ದಾರೆ. ಆದರೆ ಸದ್ಯ ಬೆಂಗಳೂರಿಗರ ಸಮಸ್ಯೆಯನ್ನೂ ಪರಿಹರಿಸಿ ರಾಜಧಾನಿಯಲ್ಲಿ ಬಿಜೆಪಿಯನ್ನು ಬಲಗೊಳಿಸುವ ಸವಾಲು ಅವರ ಮುಂದೆ ಇದೆ. 1 ವರ್ಷದಲ್ಲಿ ಅವರು ಇದನ್ನ ಹೇಗೆ ಎದುರಿಸ್ತಾರೆ ಅಂತ ಕಾದ್ ನೋಡ್ಬೇಕು. ಬೆಂಗಳೂರಿಂದ ಶ್ವೇಯಾ ಜೊತೆಗೆ ಮಸೂದ್, ಸುವರ್ಣ ನ್ಯೂಸ್. ಇತ್ತ ಮೇಯರ್ ಉಪಮೇಯರ್ ಅಧಿಕಾರ ಪದಗ್ರಹಣ ಮಾಡಿದ್ರೆ ಅತ್ತ ಕಾಂಗ್ರೆಸ್ ವಿಪಕ್ಷ ನಾಯಕನ ಆಯ್ಕೆ ಸಭೆ ನಡೆಸಿತ್ತು. ಆದ್ರೆ ಆ ಸಭೆ ದೊಡ್ಡದೊಂದು ರಂಪಾಟಕ್ಕೆ ಕಾರಣ ಆಗಿದೆ. ಏನದು ನೋಡೋಣ ಬನ್ನಿ. ಅತ್ತ ಪಾಲಿಕೆಗೆ ನೂತನ ಸಾರಥಿಗಳು ಪದಗ್ರಹಣ ಮಾಡ್ತಾ ಇದ್ದಂತೆ ಇತ್ತ ವಿಪಕ್ಷ ನಾಯಕನ ಆಯ್ಕೆಗೆ ಕಾಂಗ್ರೆಸ್ ಸಭೆ ನಡೆಸಿತ್ತು. ಸಭೆ ಮುಗಿಸಿ ಹೊರಗಡೆ ಬರ್ತಾ ಇದ್ದಂತೆ ಸಚಿವ ದಿನೇಶ್ ಗುಂಡೂರಾವ್ ಹಾಗೂ ಸುಭಾಷ್ ನಗರದ ಕಾರ್ಪೊರೇಟರ್ ಮಲ್ಲೇಶ್ ಮಧ್ಯೆ ಮಾತಿನ ಚಕಮಕಿ ನಡೆಯಿತು. ಏನಿದು ರಂಪಾಟ ಅಂತ ಕೇಳಿದ್ರೆ ಸಚಿವರ ವಿರುದ್ಧ ಮಲ್ಲೇಶ್ ಗಂಭೀರ ಆರೋಪ ಮಾಡಿದರು. ಕೆಪಿಸಿಸಿ ಅಧ್ಯಕ್ಷರು ಇಲ್ಲ, ಅವರೆಲ್ಲ ಹೊರಗಡೆ ಇದ್ದಾರೆ. ಸಾಮಾಜಿಕ ನ್ಯಾಯ ಬೇಕು, ದಲಿತರಿಗೂ ಅವಕಾಶ ಮಾಡಿಕೊಡಿ ಸ್ವಾಮಿ ಅಂತ ಹೇಳ್ಬಿಟ್ಟು ಜಿಲ್ಲಾಧ್ಯಕ್ಷರು ದಿನೇಶ್ ಗುಂಡೂರಾವ್ರನ್ನ ಕೇಳಿದ್ರೆ ಎಲ್ಲರ ಸಭೆಯಲ್ಲಿ ಎಲ್ಲರ ಮುಂದೆ ಬೋಳಿ ಮಗನೇ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ನಮ್ಮ ದಲಿತರ ನ್ಯಾಯ ಕೇಳೋ ತಪ್ಪ, ಇವ್ರಿಗೆ ಮಂತ್ರಿನ ಇವರು ಕಾಂಗ್ರೆಸ್ ಪಕ್ಷದಲ್ಲಿ ಇವರು ಕ್ಷಮೆ ಕೇಳಬೇಕು, ಇವ್ರ ಪಾರ್ಟಿಯಿಂದ ಹೊರಗೆ ಹಾಕ್ಬೇಕು. ಇವ್ರಿಗೆ ನಾನು ಇವತ್ತು ನನ್ನನ್ನು ತೇಜಾವಧೆ ಮಾಡಬೇಕು, ನನ್ನನ್ನು ಮುಗಿಸ್ಬೇಕು ಅನ್ನೋದೇ ಅವ್ರ ಕೆಲಸ ಇರೋದು. ಚಂದ್ರಶೇಖರ್ ಸೀನಿಯರ್ ಇದು, ಅವ್ರು ಕೊಡಿರ ಅಂತ ನಾವು ಕೇಳೋದು ತಪ್ಪ. ಕೇಳಿದಕ್ಕೆ ಸಭೆ ಮುಂದೆ ನನಗೆ ಬೋಳಿ ಮಗನೇ ಅಂತ ಹೇಳ್ಬಿಟ್ಟು ದಲಿತರಿಗೆ ಬೈತಾರೆ. ದಲಿತರು ಓಟ್ ತಗೊಂಡು 4 ಸಲ ಗೆದ್ಬಿಟ್ಟು ದಲಿತರಿಗೆ ಬೈತಾರಲ್ಲ, ಇವ್ರಿಗೇನು ಒಂದು ಸ್ವಲ್ಪ ಆದ್ರೂ ಮನುಷ್ಯತ್ವ ಇಲ್ವಾ? ವಿಪಕ್ಷ ನಾಯಕನ ಸ್ಥಾನಕ್ಕೆ ಯೋಗ್ಯರನ್ನ ಆಯ್ಕೆ ಮಾಡಿ ಸಾಮಾಜಿಕ ನ್ಯಾಯ ಕಾಪಾಡಿ ಅಂತ ಸಭೆಯಲ್ಲಿ ಮಲ್ಲೇಶ್ ಮನವಿ ಮಾಡಿದ್ರಂತೆ. ಅಷ್ಟಕ್ಕೆ ದಿನೇಶ್ ಗುಂಡೂರಾವ್ ತಮ್ಮ ವಿರುದ್ಧ ಜಾತಿ ನಿಂದನೆ ಮಾಡಿದ್ರು ಅನ್ನೋ ಆರೋಪ ಇವರದ್ದು. ಹೀಗಾಗಿ ಸಚಿವರ ವಿರುದ್ಧ ಹಲಸೂರುಗೆ ಠಾಣೆಯಲ್ಲಿ ದೂರು ಕೊಟ್ಟಿದ್ದಾರೆ. ಈ ಬಗ್ಗೆ ಸುವರ್ಣ ನ್ಯೂಸ್ ಜೊತೆ ಮಾತನಾಡಿದ ಸಚಿವರು ಮಲ್ಲೇಶ್ ವಿರುದ್ಧ ಪ್ರತ್ಯಾರೋಪ ಮಾಡಿದ್ರು. ನೋಡಿ, ಅದೇನಿಲ್ಲ, ಪಾರ್ಟಿಯಲ್ಲಿ ಮೀಟಿಂಗ್ ನಡೀತಾ ಇತ್ತು. ಪಾರ್ಟಿ ಮೀಟಿಂಗ್ ಆಗೋ ಟೈಮಲ್ಲಿ ಇವ್ರೇನೋ ಸಾಮಾಜಿಕ ನ್ಯಾಯ ಬಗ್ಗೆ ಮಾತಾಡಕ್ ಹೋದ್ರು. ನಾನು ಹೇಳಿದೆ, ಎಲೆಕ್ಷನ್ ಅಲ್ಲೇ ನಮ್ಗೆ ಕೆಲಸ ಮಾಡಿಲ್ಲ, ಇದು ಯಾವ್ದೇ ನೈತಿಕತೆ ಇಲ್ದೇನೆ ಬಂದ್ಬಿಟ್ಟು ಅಲ್ಲಿ ಪಕ್ಷಕ್ಕೆ ವಿರೋಧ ಮಾಡಿ, ಪಕ್ಷಕ್ಕೆ ದ್ರೋಹ ಮಾಡಿ, ಪಕ್ಷದ ಮೀಟಿಂಗ್ ಅಲ್ಲಿ ಬಂದು ಏನೋ ಮಾತಾಡಕ್ ಬಂದಾಗ ನಾವು ಅವ್ರಿಗೆ ಈ ರೀತಿ ಮಾತಾಡ್ಬೇಡ್ರಪ್ಪ ಅಂತ ಹೇಳಿ ಕೂರಿಸ್ತು. ಆ ದೃಷ್ಟಿಯಿಂದ ಇವ್ರು ಏನೋ ಈಗ ಮಾಡಕ್ಕೆ ಬೇರೆ ಇನ್ಯಾವ ಮಾರ್ಗಗಳು ಸಿಗ್ತಾ ಇಲ್ಲಲ್ಲ, ಅದಕ್ಕೆ ಏನ್ ಪೊಲೀಸ್ ಹತ್ರ ಹೋಗೋದು, ಕಂಪ್ಲೇಂಟ್ ಕೊಡೋದು, ಈ ರೀತಿಯ ಕೆಟ್ಟ ರಾಜಕಾರಣ ಜಾತಿ ಹೆಸರು ಮಾಡಕ್ ಹೋಗ್ತಾರೆ. ಪಾಲಿಕೆಯ ವಿಪಕ್ಷ ನಾಯಕರಾಗಿ ಮಡಿವಾಳ ವಾರ್ಡ್ನ ಮಂಜುನಾಥ್ ರೆಡ್ಡಿ ಆಯ್ಕೆಯಾಗಿದ್ದಾರೆ. ಆಕಾಂಕ್ಷಿಯಾಗಿದ್ದ ಮಲ್ಲೇಶ್ ಇದರಿಂದ ಆಕ್ರೋಶಗೊಂಡು ಆರೋಪ ಮಾಡ್ತಿದ್ದಾರೆ ಅನ್ನೋ ಮಾತು ಇದೆ. ಒಟ್ನಲ್ಲಿ ದೂರು ದಾಖಲಾಗಿದ್ದು ತನಿಖೆಯಿಂದಾನೇ ಎಲ್ಲವೂ ಬಯಲಾಗಬೇಕಾಗಿದೆ. ಬೆಂಗಳೂರಿಂದ ಶ್ವೇಯಾ ಶೆಟ್ಟಿ ಜೊತೆಗೆ ಮಸೂದ್ ದೊಡ್ಡಬಾಗಿಲು, ಸುವರ್ಣ ನ್ಯೂಸ್. ಈಗೊಂದು ಚಿಕ್ಕ ಬ್ರೇಕ್ ಆದ್ಮೇಲೆ ಮತ್ತೆ ನಮ್ಮ ಬೆಂಗಳೂರು.